ಅಧಿವೇಶನ 42. ಪುಣ್ಯಕೋಟಿಯ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿರ್ತೀವಿ. ಪುಣ್ಯಕೋಟಿಯ ಕಥೆಯನ್ನು ನಾವು ಪಂಚತಂತ್ರದ ಕಥೆಗಳಲ್ಲಿ ಒಂದು ಅಂತೇಳಿ ಕೂಡ ಗುರುತಿಸ್ತೀವಿ. ಹಾಗಾದರೆ ಪಂಚತಂತ್ರದ ಕಥೆಗಳನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಪಂಚತಂತ್ರದ ಕರ್ತೃ ಯಾರು ಅಂತೇಳಿ ನಾವು ಗ್ರಹಿಸಲಿಕ್ಕೆ ಹೋದಾಗ ದುರ್ಗಸಿಂಹ ಅವರು ನಮಗೆ ನೆನಪಾಗ್ತಾರೆ. ಇವತ್ತಿನ ಅಧಿವೇಶನದಲ್ಲಿ ನಾವು ದುರ್ಗಸಿಂಹನ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀವಿ. ಇಂದಿಗೂ ಕೂಡ ಎಲ್ಲ ಮಕ್ಕಳಿಗೂ ಇಷ್ಟವಾಗುವಂತಹ ನೀತಿ ಬೋಧಕ ಕಥೆಗಳನ್ನು ಒಳಗೊಂಡಿರುವಂತಹ ಪಂಚತಂತ್ರ ಹಾಗೂ ಅದರ ರಚನಾಕಾರರಾದಂತಹ ದುರ್ಗಸಿಂಹನ ಪರಿಚಯವನ್ನು ನಾವಿವಾಗ ಮಾಡಿಕೊಳ್ತಾ ಇದ್ದೀವಿ. ಈಗ ದುರ್ಗಸಿಂಹನ ವೈಯಕ್ತಿಕ ಪರಿಚಯ. ಕರ್ನಾಟಕದ ಕಿಸುನಾಡಿನ ಸಯ್ಯದಿಯ ಅಗ್ರಹಾರ ಅವರ ಜನ್ಮಸ್ಥಳ. ಇವರ ಕಾಲ 1025. ತಂದೆ ಈಶ್ವರಾರ್ಯ ಮತ್ತು ತಾಯಿ ರೇವಾಂಬೆ, ತಾತ ದುರ್ಗಮ್ಮಯ್ಯ. ಇವರ ಗುರುಗಳು ಶಂಕರ ಭಟ್ರು. 1ನೇ ಜಗದೇಕ ಮಲ್ಲನಲ್ಲಿ ಸಂಧಿ ವಿಗ್ರಹಿಯಾಗಿದ್ದರು. ಸಯ್ಯದಿಯಲ್ಲಿ ಹರಿಹರ ಭವನಗಳನ್ನು ಕೂಡ ಕಟ್ಟಿಸಿದ್ದಾರೆ. ಸ್ಮಾರ್ತ ಭಾಗವತ ಸಂಪ್ರದಾಯಕ್ಕೆ ಇವರು ಸೇರಿದವರು. ಈಗ ದುರ್ಗಸಿಂಹನ ಕೃತಿಯ ಬಗ್ಗೆ ಪರಿಚಯ. ದುರ್ಗಸಿಂಹ ಚಂಪು ಶೈಲಿಯಲ್ಲಿ ರಚಿಸಿದಂತಹ ಏಕೈಕ ಕೃತಿ ಕರ್ನಾಟ ಪಂಚತಂತ್ರ. ಚಂಪು ಶೈಲಿ ಅಂದರೆ ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಸಾಹಿತ್ಯವನ್ನ ಚಂಪು ಶೈಲಿ ಅಂತ ಹೇಳಿ ಕರಿತೀವಿ. ಈಗ ಕೃತಿ ಪಂಚತಂತ್ರದ ಬಗ್ಗೆ ಒಂದಷ್ಟು ಮಾಹಿತಿ. ಚಂಪು ಶೈಲಿಯಲ್ಲಿ ರಚನೆಗೊಂಡಿರುವಂತಹ ಪಂಚತಂತ್ರವನ್ನ 1031ರಲ್ಲಿ ಬರೆದದಾಗಿ ಹೇಳಲಾಗಿದೆ. ಈ ಕೃತಿಯು 457 ಪದ್ಯಗಳು, 230 ಶ್ಲೋಕಗಳು ಹಾಗೂ 48 ಉಪಕಥೆಗಳನ್ನು ಒಳಗೊಂಡಿರುವಂಥದ್ದು. ಪಂಚತಂತ್ರದ ಆದಿ ಭಾಗದ ಸುಮಾರು 62 ಪದ್ಯಗಳಲ್ಲಿ ತನ್ನ ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಶ್ರೀ ಮಾದಿರ ಮುನಿಪುಂಗರವರು ತನ್ನ ಗ್ರಂಥವನ್ನು ತಿದ್ದಿಕೊಟ್ಟರು ಎಂದು ಹೇಳಿಕೊಂಡಿದ್ದಾರೆ. ಈ ಕೃತಿ ಸುಮಾರು 200 ಭಾಷೆಗೆ ತರ್ಜುಮೆಗೊಂಡಿರೋದು ಹೆಮ್ಮೆಯ ವಿಷಯ. ಸೊಗಸಾದ ಅಲಂಕಾರ ಮತ್ತು ಗಾದೆಗಳನ್ನು ಬಳಸಿ ರಚನೆ ಮಾಡಲಾಗಿದೆ. ಈ ಪಂಚತಂತ್ರದ ಕಥೆಯ ಹಿಂದೆ ಒಂದು ಕಥೆ ಇದೆ. ಹಿಂದೆ ಪಾರ್ವತಿಗೆ ಪರಶಿವನು ಹೇಳ್ತಿದ್ದಂತಹ ಕಥೆಯನ್ನ ಕತ್ತು ಕೇಳಿದ್ದಕ್ಕಾಗಿ ಪುಷ್ಪದಂತ ಎಂಬ ಗಣಧರನು ಭೂಲೋಕದಲ್ಲಿ ಗುಣಾಢ್ಯನಾಗಿ ಜನಿಸ್ತಾರೆ. ತಾನು ಕೇಳಿದ ಕಥೆಯನ್ನ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆ ಎಂಬ ಹೆಸರಿನಲ್ಲಿ ಬರೀತಾರೆ. ಇದನ್ನ ವಸುಭಾಗ ಭಟ್ಟನು ಸಂಸ್ಕೃತದಲ್ಲಿ ಆ ಕಥಾ ಸಮುದ್ರದಲ್ಲಿಯ ಪಂಚರತ್ನಗಳಾದ 5 ಕಥೆಗಳನ್ನ ಆಯ್ದುಕೊಂಡು ಪಂಚತಂತ್ರ ಎಂದು ಹೆಸರಿಟ್ಟು ಬರೀತಾರೆ. ವಸುಭಾಗ ಭಟ್ಟನ ಪಂಚತಂತ್ರವನ್ನ ಆಧಾರವಾಗಿಟ್ಟುಕೊಂಡು ದುರ್ಗಸಿಂಹ ಕನ್ನಡದಲ್ಲಿ ಪಂಚತಂತ್ರವನ್ನ ಬರೀತಾರೆ. ಈಗ ವಸುಭಾಗ ಭಟ್ಟನ ಪಂಚತಂತ್ರ ಭಾರತದಲ್ಲಿ ಇಲ್ಲ. ಈಗ ಲಭ್ಯವಿರುವುದು ವಿಷ್ಣು ಶರ್ಮಾ ಮತ್ತು ಪೂರ್ಣಭದ್ರರ ಪಂಚತಂತ್ರಗಳು. ಈಗ ವಸುಭಾಗ ಭಟ್ಟನ ಪಂಚತಂತ್ರ ಜಾವ ಸುಮಾತ್ರಗಳಲ್ಲಿ ಕಂಡುಬರುತ್ತದೆ ಎಂದು ಡಾಕ್ಟರ್ ವೆಂಕಟಸುಬ್ಬಯ್ಯ ಅವರು ಹೇಳಿದ್ದಾರೆ. ಕನ್ನಡದಲ್ಲಿ ಪಂಚತಂತ್ರವನ್ನ ಹೊಸದಾಗಿಯೇ ವಿರಚಿಸುವೆನು ಎಂದು ದುರ್ಗಸಿಂಹ ಹೇಳಿದ್ದಾನೆ. ಗದ್ಯ ಪದ್ಯ ಮಿಶ್ರಿತ ಚಂಪು ಶೈಲಿಯಲ್ಲಿ ಈ ಕೃತಿ ರಚನೆಗೊಂಡಿದೆ. ಪಂಚತಂತ್ರದ ತಿರುಳು ಅರ್ಥಶಾಸ್ತ್ರ. ನಂಬದವರನ್ನು ಕೂಡ ನಂಬುವ ಇದರಲ್ಲಿ 5 ತಂತ್ರಗಳಿವೆ. ಸ್ವರೂಪಪುರದ ರಾಜನ 3 ಮಕ್ಕಳನ್ನು ತಿದ್ದಿ ಆದಿಗೆ ತರಲು ವಸುಭಾಗ ಭಟ್ಟನು ಈ 5 ತಂತ್ರಗಳನ್ನ ಬಳಕೆ ಮಾಡಿ ಕಥೆಯನ್ನು ರಚನೆ ಮಾಡಿದ್ದಾರೆ. ಅವುಗಳಂತಂದ್ರೆ ಜೀವದ ಗೆಳೆಯರಲ್ಲಿ ಒಡಕು ಮೂಡಿಸುವಂತಹ ಭೇದೋಪಾಯ. 2ನೇದು ನಂಬದವರನ್ನ ನಂಬುವಂತೆ ಮಾಡಿ ಅವರ ಮನಸ್ಸಿನಲ್ಲಿ ಸ್ಥಾನವನ್ನ ಪಡೆಯುವುದು. 3 ಯಾವ ವಿಚಾರವನ್ನು ಪೂರ್ವಾಪರ ತಿಳಿಯದೆ ಒಪ್ಪಬಾರದು. 4ನೇದು ಬೇರೆಯವರ ಮನಸ್ಸನ್ನ ತಿಳಿದುಕೊಂಡು ಸಂಧಾನದಿಂದ ಮೋಸ ಮಾಡುವುದು. ಕಟ್ಟಕಡೆಯದಾಗಿ ಎಲ್ಲರನ್ನ ಅತಿ ಸ್ನೇಹದಿಂದ ಮಿತ್ರರಾಗಿಸಿಕೊಳ್ಳೋದು. ಈ 5 ತಂತ್ರಕ್ಕೂ ಒಂದೊಂದು ಅಧ್ಯಾಯ ಇದೆ. 1ನೇ ತಂತ್ರದಲ್ಲಿ ಭೇದ ಪ್ರಕರಣ ಇದೆ. ಇದರಲ್ಲಿ ಎತ್ತಿಗೂ ಸಿಂಹಕ್ಕೂ ಉಂಟಾದ ಗೆಳೆತನವನ್ನ ನರಿ ಮುರಿದ ಕಥೆಯನ್ನ ಒಳಗೊಂಡಿದ್ರೆ 2ನೇ ತಂತ್ರದಲ್ಲಿ ಪರೀಕ್ಷಾ ವ್ಯಾವರ್ಣನೆ ಇದೆ. ಇಲ್ಲಿ ಬ್ರಾಹ್ಮಣನೊಬ್ಬ ಮುಂಗುಸಿಯನ್ನ ಕೊಂದ ಕಥೆಯನ್ನ ಒಳಗೊಂಡಿದೆ. 3ನೇ ತಂತ್ರದಲ್ಲಿ ವಿಶ್ವಾಸ ಪ್ರಕರಣ ಇದೆ. ಇಲ್ಲಿ ಕಾಗೆಗಳು ಗೂಬೆಗಳ ಗುಹೆಯನ್ನ ಸುಟ್ಟ ಕಥೆಯನ್ನ ಒಳಗೊಂಡಿದೆ. 4ನೇ ತಂತ್ರದಲ್ಲಿ ವಂಚನಾ ಪ್ರಕರಣ ಇದೆ. ಇಲ್ಲಿ ಕಪಿ ಮೊಸಳೆಯನ್ನ ವಂಚಿಸಿದ ಕಥೆಯನ್ನ ಹೇಳಲಾಗಿದೆ. 5ನೇ ತಂತ್ರದಲ್ಲಿ ಮಿತ್ರ ಕಾರ್ಯ ವರ್ಣನೆ ಇದೆ. ಇಲ್ಲಿ ಕಾಗೆ, ಆಮೆ, ಸಾರಂಗ ಮತ್ತು ಇಲಿಗಳ ಸ್ನೇಹದ ಕಥೆಯನ್ನ ಒಳಗೊಂಡಿದೆ. ಇಲ್ಲಿ ಬರುವ ಕಥೆಗಳು ಮೃಗ ಪಕ್ಷಿಗಳಿಗೆ ಸಂಬಂಧಿಸಿದವು. ದುರ್ಗಸಿಂಹನ ಪಂಚತಂತ್ರ ಇಂದಿಗೂ ಜನಪ್ರಿಯ ಹಾಗೂ ನೀತಿ ಬೋಧಕ ಗ್ರಂಥ. ಸಂಸ್ಕೃತ ಗ್ರಂಥವೊಂದನ್ನು ಸಮರ್ಪಕವಾಗಿ ಕನ್ನಡಕ್ಕೆ ದುರ್ಗಸಿಂಹನು ಅನುವಾದಿಸಿದ್ದಾನೆ. ಆದ್ದರಿಂದ ಕನ್ನಡ ಅನುವಾದಕರಲ್ಲಿ ದುರ್ಗಸಿಂಹನು ಮಂಡನೆಯ ಸ್ಥಾನಕ್ಕೆ ತಕ್ಕವನಾಗಿದ್ದಾನೆ. ಧನ್ಯವಾದಗಳು.